ಇನ್ನು ತಿಮರೋಡಿ ಮೇಲೆ ಇರೋದು ಜಾಮೀನು ರಹಿತ ಕೇಸ್. ಇಲಾಖೆಯಿಂದ ನೀಡಿದಂತ 2 ನೋಟಿಸ್ಗೂ ಅವರು ಉತ್ತರವನ್ನ ಕೊಟ್ಟಿರಲಿಲ್ಲ. ಪುನರಾವರ್ತಿತ ಆರೋಪಿ ಅಂತ ಹೇಳಿ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ತಿಮರೋಡಿ ಬಂಧನ ಖಚಿತನಾ? ವಿಚಾರಣೆ ಬಳಿಕ ತಿಮರೋಡಿಯನ್ನ ಬಂಧನ ಮಾಡಲಾಗುತ್ತಾ? ಉಡುಪಿ ಪೊಲೀಸರ ಹೆಜ್ಜೆಗಳೇನಿದೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಅಂದ್ರೆ ಅಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ತಿಮರೋಡಿ ಪರ ವಕೀಲರು ಹೇಳ್ತಾ ಇದ್ದಿದ್ದು ಇದೆಲ್ಲ ಬೇಲೆಬಲ್ ಸೆಕ್ಷನ್ ಇದೆ, ಇವ್ರು ಯಾಕೆ ಇಷ್ಟೊಂದು ಪೊಲೀಸರನ್ನು ಕರ್ಕೊಂಡ್ಬಂದು ಏನೋ ದೊಡ್ಡ ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ, ನಾವೇ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಿದ್ವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಈ ಬಗ್ಗೆ ಎಸ್ಪಿ ಕಡೆಯಿಂದ ಮಾಹಿತಿ ಬಂದಿದೆ. 2 ನೋಟಿಸ್ ಅನ್ನ ಕೊಟ್ಟಿದ್ವಿ, ಪುನರಾವರ್ತಿತ ಆರೋಪಿ ಅಂತ ಹೇಳಿ ಈಗ ಕರ್ಕೊಂಡ್ಬರಲಾಗ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಉಡುಪಿ ಪೊಲೀಸರ ನಡೆ ಬಗ್ಗೆ ಅಥವಾ ಹೆಜ್ಜೆಗಳ ಬಗ್ಗೆ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ತಿಮರೋಡಿ ಮೇಲಿರೋದು ಜಾಮೀನು ರಹಿತ ಕೇಸ್. ಇಲಾಖೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ 2 ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿರಲಿಲ್ಲ. ಆಗ್ಲೇ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ, ನನ್ಗೆ 15 ದಿವಸ ಟೈಮ್ ಬೇಕು ಅಂತ ಹೇಳಿ ಟೈಮ್ ಬೈ ಮಾಡುವಂತ ಪ್ರಯತ್ನವನ್ನ ತಿಮರೋಡಿ ಮಾಡಿದ್ರು. ಸೊ ಎಸ್ಪಿ ಕೊಟ್ಟಂತ ಮಾಹಿತಿ ಪ್ರಕಾರ ಇವತ್ತೇನು ಅವರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ವಿಚಾರಣೆಗೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ. ಆ ವಿಚಾರಣೆ ಆಗ್ತಾ ಇದ್ದಂಗೆ ಅವರನ್ನ ಬಂಧಿಸೋದು ಖಚಿತನಾ? ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಬೇಲೆಬಲ್ ಸೆಕ್ಷನ್ ಇದೆ, ಇಷ್ಟೊಂದು ಪೊಲೀಸರು ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ ಅಂತೇಳಿ ತಿಮರೋಡಿ ವಕೀಲರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ರು. ಆದ್ರೆ ಯಾಕೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಅವ್ರನ್ನ ವಶಕ್ಕೆ ಪಡೆಯುವಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತಂತೆ, ಎಸ್ಪಿ ಏನ್ ಹೇಳಿದ್ದಾರೆ? ಎಸ್ ಶರ್ಮಿತಾ, ಈಗೊಂದು ಮಾಹಿತಿ ಸಿಗ್ತಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಾನ್ ಬೇಲ್ ಸೆಕ್ಷನ್ ಆರೋಪದಡಿ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ಅದಕ್ಕಾಗಿ ಒಂದಿಷ್ಟು ಪೊಲೀಸರು ಕೂಡ ಈ ಭಾಗದಲ್ಲಿ ನಿಯೋಜನೆ ಆಗಿರುವಂತದ್ದು. ಅಂದ್ರೆ ಬೆಳ್ತಂಗಡಿ ಭಾಗದಲ್ಲಿ ಹಿಂದೆ ಗಲಭೆಗೂ ಕೂಡ ಕಾರಣ ಆಗಿರುವಂತದ್ದು, ಆ ಪರ ವಿರೋಧ ಒಂದಿಷ್ಟು ಮಂದಿ ಸೇರಿರುವಂತದ್ದು. ಅದೇ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ಬಹುತೇಕ ಹೆಚ್ಚಿನ ಪೊಲೀಸರು ಈ ಭಾಗದಲ್ಲಿ ಜಮಾಯಿಸಿರುವಂತದ್ದು, ಹೆಚ್ಚಿನ ಭದ್ರತೆ ಕೂಡ ಮಾಡಿರುವಂತದ್ದು. ಆ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸಿಕೊಂಡಿದ್ರೆ ಹರಿರಾಮ್ ಶಂಕರ್ ಅವರು ಅಂದ್ರೆ ಉಡುಪಿಯ ಎಸ್ಪಿ ಈಗಾಗಲೇ ಖಚಿತಪಡಿಸಿರುವಂತದ್ದು 2 ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಉತ್ತರವನ್ನ ಕೊಡದ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಭು ಡಿಟಿ ಅಂದ್ರೆ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಅವರನ್ನ ವಶಕ್ಕೆ ಪಡೆದು ಇಲ್ಲಿಗೆ ಬರ್ತಾ ಇರುವಂತದ್ದು. ಸರಿಸುಮಾರು ಉಡುಪಿಯ ಜಿಲ್ಲೆಗೆ ಆಗಮಿಸುವ ನಿರೀಕ್ಷೆ ಇರುವಂತದ್ದು. ಈ ವಶಕ್ಕೆ ಪಡೆದು ವಿಚಾರಣೆ ನಂತರ ನಾನ್ ಮೇಲ್ ಸೆಕ್ಷನ್ ಆರೋಪ ಇರುವ ಕಾರಣ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಿರುವಂತ ಮಾಹಿತಿ ಈಗ ಸದ್ಯ ಸಿಕ್ಕಿರುವಂತದ್ದು. ಒಟ್ಟಾರೆ ಉಡುಪಿಯ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯಲ್ಲಿ ಬಹು ಚರ್ಚಿತ ವಿಚಾರವಾಗಿ ಒಂದಿಷ್ಟು ಜನ ಸೇರುವ ನಿರೀಕ್ಷೆ ಇರುವಂತದ್ದು. ಬಹುದೂರದಲ್ಲಿ ಪರ ವಿರೋಧದ 2 ಕಡೆಯವರು ಈ ಭಾಗಕ್ಕೆ ಆಗಮಿಸುತ್ತಿರುವಂತದ್ದು. ಶರ್ಮಿತಾ, ಗಣೇಶ್, ಈಗ ಅವ್ರ ಮನೆ ಬಳಿನೇ ಹೈಡ್ರಾಮಾ ಆಗಿದ್ ನೋಡಿದ್ವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿದ್ರೆ ಇನ್ನೊಂದಿಷ್ಟು ಜನ ಅವ್ರ ಫಾಲೋವರ್ಸ್ ಏನಿದ್ದಾರೆ ಇವ್ರ ಜೊತೆ ಹೋರಾಟ ಕೈ ಜೋಡಿಸೋರು, ಸೊ ಅವ್ರು ಬರುವಂತ ಚಾನ್ಸಸ್ ಇತ್ತು. ಬಟ್ ಅದಕ್ಕೆ ಹೆಚ್ಚಿನ ಅವಕಾಶವನ್ನ ಪೊಲೀಸರಲ್ಲಿ ಮಾಡಿಕೊಟ್ಟಿಲ್ಲ, ಕನ್ವಿನ್ಸ್ ಮಾಡಿದ್ರು, ಕರ್ಕೊಂಡ್ಬಂದ್ರು. ಸೊ ಈಗಿರುವಂತ ಬಹುದೊಡ್ಡ ಟಾಸ್ಕ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂದೆ ಅವ್ರನ್ನ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದಾಗ ಸೊ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ, ಹೆಚ್ಚು ಜನ ಸೇರದ ರೀತಿಯಲ್ಲಿ ನೋಡ್ಕೊಳ್ಳೋದು, ಅದಕ್ಕೆ ತಯಾರಿಗಳು ಹೆಂಗಾಗಿದೆ? ಎಸ್ ಶರ್ಮಿತಾ, ಬ್ರಹ್ಮಾವರ ಠಾಣೆಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತದ್ದು. ಅಂದ್ರೆ ಬ್ರಹ್ಮಾವರ ಠಾಣೆಗೆ ಸಂಪರ್ಕಿಸುವ 4 ರಸ್ತೆ ಇರ್ತದೆ. 4 ರಸ್ತೆಗೂ ಕೂಡ ಬ್ಯಾರಿಗೇಡ್ ಅನ್ನು ಅಳವಡಿಕೆ ಮಾಡಲಾಗಿರುವಂತದ್ದು. ಸದ್ಯ 100ಕ್ಕೂ ಅಧಿಕ ಪೊಲೀಸರು ಈ ಭಾಗದಲ್ಲಿ ಇರುವಂತದ್ದು. ಅಂದ್ರೆ ಬ್ಯಾರಿಗೇಡ್ ಸುತ್ತ ಏನು 4 ದಾರಿ ಇದೆ, ಆ 4 ದಾರಿಯನ್ನ ಬಂದ್ ಮಾಡಿ ಯಾವುದೇ ತಪಾಸಣೆ ಮಾಡಿ ಗಾಡಿಯನ್ನ ಬಿಡ್ತಾ ಇರುವಂತದ್ದು. ಇನ್ನು ಒಂದು ಅರ್ಧ ಗಂಟೆ ನಂತರ ಸಂಪೂರ್ಣ ಈ ರಸ್ತೆಯನ್ನ ಬಂದ್ ಮಾಡುವ ನಿರೀಕ್ಷೆ ಇರುವಂತದ್ದು. ಆ ಪ್ರಕಾರವಾಗಿ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಈಗಾಗಲೇ ತಿಮರೋಡಿಯ ಪರದ ಒಂದಿಷ್ಟು ಮಂದಿ ಸ್ಟೇಷನ್ನ ಪಕ್ಕದ ಗ್ರೌಂಡ್ ಏನಿದೆ ಅಲ್ಲಿ ಸೇರಿರುವಂತದ್ದು. ಹಾಗೆ ಪರದ ಒಂದಿಷ್ಟು ಮಹಿಳೆಯರು ಕೂಡ ಈ ಭಾಗದಲ್ಲಿ ಅಂದ್ರೆ ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಅಲ್ಲಿ ಜಮಾಯಿಸುತ್ತಿರುವಂತದ್ದು. ಒಟ್ಟಾರೆ ಹೆಚ್ಚಿನ ಭದ್ರತೆ ಕೂಡ ಈ ಭಾಗದಲ್ಲಿ ನಡೆತಿರುವಂತದ್ದು. ಅಂದ್ರೆ ಪೊಲೀಸರು ತಿಮರೋಡಿಯ ಮನೆಗೆ ಬೆಳಗಿನ ಜಾವ ಹೋದ ಕಾರಣಕ್ಕೆ ಅಲ್ಲಿ ಒಂದಿಷ್ಟು ಬೆಂಬಲಿಗರು ಸೇರುವ ಮುಂಚೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಆದ್ರೆ ಈಗ ಸರಿಸುಮಾರು 12 ಗಂಟೆ ಮೇಲಾಗಿರುವ ಕಾರಣಕ್ಕೆ ಇಲ್ಲಿ ಜನ ಸೇರುವ ಹೆಚ್ಚಿನ ಸಾಧ್ಯತೆ ಇರುವಂತದ್ದು. ಆ ಕಾರಣಕ್ಕೆ 100ಕ್ಕಿಂತ ಅಧಿಕ ಪೊಲೀಸರು ಈ ಭಾಗದಲ್ಲಿ ಜಮಾಯಿಸಿ ಬಂದೋಬಸ್ತ್ ಅನ್ನು ಕೂಡ ಮಾಡ್ತಿದ್ದಾರೆ. ಶರ್ಮಿತಾ, ಗಣೇಶ್, ಪದೇ ಪದೇ ಪ್ರಚೋದನೆಗೆ ಕರೆ ಕೊಡುವಂತ ಹೇಳಿಕೆಗಳು ಅಥವಾ ಒಬ್ಬರನ್ನ ಟೀಕೆ ಮಾಡುವಾಗ ವೈಯಕ್ತಿಕವಾಗಿ ಟೀಕೆ ಮಾಡೋದು, ಗಂಭೀರವಾದಂತ ಆರೋಪಗಳನ್ನು ಮಾಡೋದು, ಇದು ಸಮಾಜದ ಮೇಲೆ ಹೆಂಗ್ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ BL ಸಂತೋಷ್ ಅವ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿದಂತ ಕೇಸಲ್ಲೇ 2 ಸತಿ ನೋಟಿಸ್ ಕೊಟ್ಟಿರೋದಂತ, ಪುನರಾವರ್ತಿತ ಪ್ರಕರಣ ಅಥವಾ ಆರೋಪಿ ಅಂತ
ಈ ತರ ನೋಟಿಸ್ ಇಶ್ಯೂ ಮಾಡಿ ಈಗ ವಶಕ್ಕೆ ಪಡೆಯೋ ಪ್ರಯತ್ನನ, ಅಥವಾ ಈಗ ಬೇರೆ ಬೇರೆ ಚರ್ಚೆಗಳಾಗ್ತಿರೋದು ಇದೊಂದೇ ಕೇಸ್ ಅಲ್ಲ, ಅವ್ರ ಮೇಲೆ 2-3 ಕೇಸ್ ಇದಾವೆ ಅಂತ ಏನು ಹೇಳ್ತಾ ಇದ್ರು, ಆ ಪ್ರಕರಣಗಳಲ್ಲೂ ಕೂಡ ಈಗ ವಶಕ್ಕೆ ಪಡೆದಿರೋದು, ಅದ್ರ ಬಗ್ಗೆ SP ಕಡೆಯಿಂದ ಏನಾದರೂ ಕ್ಲಾರಿಫಿಕೇಶನ್? ಎಸ್, ಸದ್ಯ ಈಗ SP ಅಧಿಕೃತವಾಗಿ ಇನ್ನೇನು 2 ನೋಟಿಸ್ ಕೊಟ್ಟಿರುವಂತ ಉತ್ತರ ಭಾರತದ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದಿರುವಂತದ್ದು ಅಂತ ಮಾತ್ರ ಮಾಹಿತಿ ಕೊಟ್ಟಿರುವಂತದ್ದು. ಆದ್ರೆ ತಿಮ್ರೋಡಿ ಮೇಲೆ ಬೇರೆ ಬೇರೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಬ್ರಹ್ಮಾವರ ಠಾಣೆಯಲ್ಲಿ BL ಸಂತೋಷ್ ಅವರಿಗೆ ಸಂಬಂಧಿಸಿದಂತ ಒಂದು ಕಂಪ್ಲೇಂಟ್ ದಾಖಲಾಗಿರುವಂತದ್ದು. ಈ ಕಂಪ್ಲೇಂಟ್ ಆಧಾರಿತವಾಗಿ ಇಂದು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ತನಿಖೆಯ ಪ್ರಗತಿಯಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಗಳನ್ನ ಕ್ಲಬ್ ಮಾಡಿ ಒಂದೇ ಸ್ಥಳದಲ್ಲಿ ವಿಚಾರಣೆ ಮಾಡುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆ ಈಗ ಸದ್ಯ ಬ್ರಹ್ಮಾವರದ ಒಂದು ಠಾಣೆಯಲ್ಲಿ ನಡೆದಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಶಕ್ಕೆ ಪಡೆದು ಕರೆತರ್ತಾಗಿರುವಂತದ್ದು. ಶರ್ಮಿತಾ, ಮುಂದಿನ ಬೆಳವಣಿಗೆ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಗಣೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.